ನಮಸ್ಕಾರ ಸ್ನೇಹಿತರೆ, ಇವತ್ತು ಏಕಾದಶಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಮತ್ತು ಏಕಾದಶಿ ದಿನದಂದು ಉಪವಾಸ ಹೇಗೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೆ ಏಕಾದಶಿಯ ಕಥೆ ಕೂಡ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏಕಾದಶಿಯ ಮಹಿಮೆಯನ್ನು ಮೊದಲ ಬಾರಿ ತಿಳಿದುಕೊಳ್ಳೋಣ. ಏಕಾದಶಿ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಉಪವಾಸ ದಿನವೆಂದು ಪರಿಗಣಿಸಲಾಗಿದೆ. ಪ್ರತಿ ಚಂದ್ರಮಾಸದಲ್ಲೂ 2 ಬಾರಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಬರುತ್ತದೆ. ಏಕಾದಶಿಯ ಮಹಿಮೆ ಏನಪ್ಪ ಅಂದರೆ, ವಿಷ್ಣುವಿಗೆ ಪ್ರಿಯವಾದ ದಿನ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಆರಾಧನೆ ಈ ದಿನ ಅತ್ಯುತ್ತಮ. ಪಾಪಗಳ ನಿವಾರಣೆ ಮತ್ತು ಈ ದಿನ ಉಪವಾಸ ಮಾಡಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿದರೆ ಜನ್ಮಾಂತರದ ಪಾಪಗಳು ಹರಣವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ನಂತರ ಪಿತೃಗಳಿಗೆ ಮೋಕ್ಷ. ಏಕಾದಶಿ ವ್ರತದ ಫಲವನ್ನು ಪಿತೃಗಳಿಗೆ ಅರ್ಪಿಸಿದರೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ನಂತರ ಉಪವಾಸ ಮಾಡುವುದರಿಂದ ದೇಹ ಶುದ್ಧಿಯಾಗುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ವಿಷ್ಣುವಿನ ಕೃಪೆಯಿಂದ ಮೋಕ್ಷ ಪ್ರಾಪ್ತಿ ಸಾಧ್ಯವಾಗುತ್ತದೆ. ಈ ದಿನ ದಾನ ಧರ್ಮ, ಗೀತಾ ಪಾರಾಯಣ, ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ವಿಶೇಷ ಪುಣ್ಯ ದೊರಕುತ್ತದೆ. ನಾನು ನಿಮಗೆ ಒಂದು ಸಣ್ಣದಾದ ಕಥೆ ಹೇಳ್ತೇನೆ ಏಕಾದಶಿಯ ಬಗ್ಗೆ, ಕೇಳಿಸ್ಕೊಂಡು ಬನ್ನಿ. ಹಿಮಾಲಯದ ಅರಣ್ಯದಲ್ಲಿ ಚೈತ್ರರಥ ಎಂಬ ಸುಂದರ ತೋಟವಿತ್ತು. ಅಲ್ಲಿ ಮೇಧಾವಿ ಎಂಬ ರಾಜನು ತನ್ನ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದನು. ಒಮ್ಮೆ ಅವನು ತನ್ನ ಮಗನೊಂದಿಗೆ ಅರಣ್ಯಕ್ಕೆ ಬಂದನು. ಅಲ್ಲಿ ಮುನಿಯೊಬ್ಬನು ತಪಸ್ಸಿನಲ್ಲಿ ತೊಡಗಿದ್ದನು. ರಾಜನ ಮಗನು ಆ ಮುನಿಯ ಆಶ್ರಮದಲ್ಲಿದ್ದ ಅಪ್ಸರೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದನು. ಅದರಿಂದ ಕೋಪಗೊಂಡ ಮುನಿ ಅವನಿಗೆ ರೋಗ ಬರುವಂತೆ ಶಪಿಸಿದನು. ಶಾಪ ಕೂಡ ಹಾಕಿದನು. ಅದರಿಂದ ರಾಜಕುಮಾರನು ತೀವ್ರ ನೋವು ಅನುಭವಿಸುತ್ತಿದ್ದನು. ಕೊನೆಗೆ ಆತ ವಿಷ್ಣು ಭಕ್ತರಿಂದ ಪರಿಹಾರ ಕೇಳಿದನು. ಆ ಭಕ್ತರು ಅವನಿಗೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಉಪವಾಸ ಮಾಡುವಂತೆ ಹೇಳಿದರು. ಅವನು ಶ್ರದ್ಧೆಯಿಂದ ಉಪವಾಸ ಮಾಡಿ ಪೂಜೆ ಮಾಡಿದನು. ತಕ್ಷಣವೇ ಅವನ ರೋಗವೆಲ್ಲ ಮಾಯವಾಯಿತು ಮತ್ತು ಪಾಪಗಳು ಕಳೆದಿತು. ಇದರ ಅರ್ಥ ಪಾಪಗಳಿಂದ ಮುಕ್ತಿ, ರೋಗಗಳ ನಿವಾರಣೆ, ಪಿತೃಗಳಿಗೆ ಶಾಂತಿ ಕೂಡ ದೊರೆಯುತ್ತದೆ ಎಂದರ್ಥ. ನಂತರ ಏಕಾದಶಿಯ ಉಪವಾಸ ಮತ್ತು ಪೂಜೆ ಹೇಗೆ ಮಾಡಬೇಕು ಎಂಬುದನ್ನು ಶಾಸ್ತ್ರ ಪ್ರಕಾರ ಹಂತ ಹಂತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಉಪವಾಸ ಮಾಡಬೇಕು ಎಂದು ನೋಡಿಕೊಂಡು ಬರೋಣ. ಏಕಾದಶಿಯ ಹಿಂದಿನ ದಿನದಿಂದಲೇ ನಿಯಮಗಳನ್ನು ಪಾಲಿಸಬೇಕು. ಈ ದಿನದಲ್ಲಿ ಮಾಂಸ, ಮದ್ಯ, ಬೆಳ್ಳುಳ್ಳಿ, ಈರುಳ್ಳಿ, ಅವಲಕ್ಕಿ, ಗೋಧಿ, ರೊಟ್ಟಿ, ಉದ್ದಿನ ಬೇಳೆ ಇತ್ಯಾದಿ ವಸ್ತುಗಳನ್ನು ತ್ಯಜಿಸಬೇಕು. ನಂತರ ಸ್ನಾನ ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಏಕಾದಶಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಇಂದು ಮಹಾವಿಷ್ಣುವಿಗಾಗಿ ಏಕಾದಶಿ ವ್ರತವನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಿ. ನಂತರ ನಿಮ್ಮ ಮನಸ್ಸಲ್ಲಿ ನೀವು ಏನು ಕೇಳಿಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕೂಡ ಸಂಕಲ್ಪ ಮಾಡಿಕೊಳ್ಳಿ. ನಂತರ ಉಪವಾಸ ವಿಧಾನ ಯಾವ ರೀತಿ ಇರಬೇಕು ಎಂದರೆ, ನಿರ್ಜಲ ಉಪವಾಸ ಅಂದರೆ ನೀರು ಕೂಡ ಕುಡಿಯದೆ ಉಪವಾಸ ಮಾಡಬೇಕು. ಅದು ಒಳ್ಳೆಯದು. ಆರೋಗ್ಯದ ಸಮಸ್ಯೆವಿದ್ದರೆ, ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಹಣ್ಣು, ಹಾಲು, ತೆಂಗಿನಕಾಯಿ, ಜೇನು, ಫಲಹಾರ ಸೇವನೆ ಮಾಡಬಹುದು. ಅನ್ನ, ಹಿಟ್ಟಿನ ಪದಾರ್ಥ, ಬೇಳೆಗಳನ್ನು ಸಂಪೂರ್ಣವಾಗಿ
ತ್ಯಜಿಸಬೇಕು. ಅಂದರೆ ಈ ಥರ ಪದಾರ್ಥಗಳನ್ನು ಸೇವಿಸಬಾರದು ಎಂದರ್ಥ. ದಿನವಿಡೀ ಪಾರಾಯಣ ಅಂದರೆ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ರಾಮನಾಮ, ಕೃಷ್ಣನಾಮ ಜಪ ಮಾಡುವುದು ಉತ್ತಮ. ಕೀರ್ತನೆ, ಹರಿಕತೆ, ವಿಷ್ಣು ಭಜನೆ ಮಾಡಬಹುದು. ಪೂಜೆಯ ವಿಧಾನ ಯಾವ ರೀತಿ ಇರಬೇಕು ಎಂದರೆ ವಿಷ್ಣುವಿನ ವಿಗ್ರಹ ಚಿತ್ರಕ್ಕೆ ಹೂವು, ತುಳಸಿ ದಳ ಸಮರ್ಪಿಸಬೇಕು. ದೀಪ ಹಚ್ಚಿ ಧೂಪ, ನೈವೇದ್ಯ, ಫಲಹಾರ ಅರ್ಪಿಸಬೇಕು. ವಿಶೇಷವಾಗಿ ತುಳಸಿ ದಳವನ್ನು ಅರ್ಪಿಸುವುದು ಅತ್ಯಂತ ಪುಣ್ಯಕರ. ಏಕಾದಶಿಯ ಉಪವಾಸದ ಫಲ ಏನಪ್ಪ ಅಂದರೆ, ಏಕಾದಶಿಯ ಉಪವಾಸ ಮಾಡಿದರೆ ನಿಮಗೆ ಏನು ಫಲ ದೊರೆಯುತ್ತದೆ ಅಂದರೆ ಜನ್ಮ ಜನ್ಮಾಂತರ ಪಾಪಕ್ಷಯ, ಜನ್ಮ ಜನ್ಮಾಂತರದಲ್ಲಿ ಬಂದಿರತಕ್ಕಂತಹ ಪಾಪಗಳು ಕೂಡ ನಾಶವಾಗುತ್ತದೆ. ಮನಃಶಾಂತಿ, ದೇಹ ಶುದ್ಧಿ, ಪಿತೃಗಳಿಗೆ ಮೋಕ್ಷ ಕೂಡ ದೊರೆಯುತ್ತದೆ. ವಿಷ್ಣುವಿನ ಅನುಗ್ರಹ, ಐಶ್ವರ್ಯ, ಸಂತಾನ, ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಏಕಾದಶಿ ದಿನ ಅನ್ನ ಬಿಟ್ಟು ದೇವರು ಧ್ಯಾನ, ತುಳಸಿ ದಳ ಸಮರ್ಪಣೆ, ಹರಿನಾಮ ಜಪದಾನ ಮಾಡಿದರೆ ಸಾಕಾಗುತ್ತದೆ. ರಾತ್ರಿ ಜಾಗರಣೆ ಮಾಡಬೇಕಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕೂಡ ಕಾಡುತ್ತಿದೆ. ಹೌದು, ರಾತ್ರಿ ನಿಮಗೆ ಸಾಧ್ಯವಾದರೆ ಜಾಗರಣೆ ಕೂಡ ಮಾಡಿ. ನಿಮಗೆ ಎಷ್ಟೋ ತನಕ ಆಗುತ್ತೋ ಅಲ್ಲಿವರೆಗೂ ಕೂಡ ವಿಷ್ಣುವಿನ ಜಪವನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಖಂಡಿತ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ. ನಂತರ ಉಪವಾಸ ಮುಗಿಯುವುದು ದ್ವಾದಶಿ ದಿನ. ಅಂದರೆ ಉಪವಾಸ ಮಾಡಿದ ನಂತರದ ದಿನ ಬೆಳಗ್ಗೆ ಸ್ನಾನ ಮಾಡಿ ವಿಷ್ಣುವಿಗೆ ನೈವೇದ್ಯ ಸಮರ್ಪಿಸಿ ಬಳಿಕ ಉಪವಾಸ ಮುರಿಯಬೇಕು. ಬೆಳಗ್ಗೆ ಸ್ನಾನ ಮಾಡಿ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಉಪವಾಸವನ್ನು ಮುರಿಯಬೇಕು. ಮೊದಲಿಗೆ ತುಳಸಿ ದಳ ಹಾಕಿದ ನೀರು ಅಥವಾ ತೀರ್ಥ ಕುಡಿದು ನಂತರ ಅನ್ನವನ್ನು ಸೇವಿಸಬೇಕು. ನಂತರ ಬ್ರಾಹ್ಮಣರಿಗೆ ಅನ್ನ, ಬಟ್ಟೆ, ದ್ರವ್ಯ, ಹಣ್ಣು, ಧಾನ್ಯ, ದನ ದಾನ ಮಾಡಿದರೆ ಫಲ 1000 ಪಟ್ಟು ಹೆಚ್ಚಾಗುತ್ತದೆ. ಅಂದರೆ ಅವತ್ತಿನ ದಿನ ದಾನ ಧರ್ಮವನ್ನು ಮಾಡಿದರೆ ನೀವು ಅಂದುಕೊಂಡದ್ದೆಲ್ಲ ನೆರವೇರುತ್ತದೆ. ನಿಮ್ಮ ಕಷ್ಟ ಎಲ್ಲ ಕೂಡ ದೂರವಾಗುತ್ತದೆ. ಮನೆಯಲ್ಲಿ ನೆಮ್ಮದಿ 1000 ಪಟ್ಟು ಹೆಚ್ಚಾಗುತ್ತದೆ. ಏಕಾದಶಿ ದಿನದಂದು ತುಳಸಿಯ ಪೂಜೆ ಯಾಕೆ ಮಾಡಬೇಕು? ಇದರ ಬಗ್ಗೆ ಮಾಹಿತಿ ಬೇಕಾ? ಹಾಗಾದರೆ ತಿಳಿದುಕೊಳ್ಳಿ ಬನ್ನಿ. ತುಳಸಿಯನ್ನು ನಮ್ಮ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದೇವಿ ಎಂದು ಪರಿಗಣಿಸಲಾಗಿದೆ. ಪುರಾಣದಲ್ಲಿ ತುಳಸಿ ದೇವಿಯು ಶ್ರೀ ಮಹಾವಿಷ್ಣುವಿಗೆ ಅತಿ ಪ್ರಿಯೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಏಕಾದಶಿ ದಿನ ತುಳಸಿಯ ಆರಾಧನೆ ಅತ್ಯಂತ ಮುಖ್ಯ. ವಿಷ್ಣು ಪ್ರಿಯೆ ತುಳಸಿ ಎಂದರೆ ತಪ್ಪಾಗಲಾರದು. ಲಕ್ಷ್ಮೀ ದೇವಿಯ ಇನ್ನೊಂದು ಅವತಾರವೇ ತುಳಸಿ. ಭಗವಾನ್ ವಿಷ್ಣುವಿಗೆ ಹೂವಿನಿಂದಲೂ ಹೆಚ್ಚು ಪ್ರಿಯವಾದದ್ದು ತುಳಸಿ ದಳ. ತುಳಸಿ ದಳ ಮರ್ತೇನ ಜಲ ಸಂಯೋಜಿತೇನ ಎಂದು ಶಾಸ್ತ್ರ ಹೇಳುತ್ತದೆ. ಅಂದರೆ ಒಂದು ತುಳಸಿ ಎಲೆ ಅರ್ಪಿಸಿದರೂ ವಿಷ್ಣು ತುಂಬಾ ಸಂತೋಷ ಪಡುತ್ತಾನೆ ಎಂಬರ್ಥ. ಏಕಾದಶಿ ವ್ರತದಲ್ಲಿ ವಿಷ್ಣು ಆರಾಧನೆ ಮುಖ್ಯ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಮರ್ಪಣೆ ತುಳಸಿ. ಆದ್ದರಿಂದ ಈ ದಿನ ತುಳಸಿ ಪೂಜೆ ಮತ್ತು ಅರ್ಪಣೆ ಮಾಡಿದರೆ ವ್ರತವು ಸಂಪೂರ್ಣವಾಗುತ್ತದೆ ಎಂದು ಪುರಾಣ ಹೇಳುತ್ತದೆ.